ಗಾಂಧಿ ಚೌಕ್ನಲ್ಲಿ ಆಟೋಗಳಿಗೆ ನಿಲ್ದಾಣ ಕಲ್ಪಿಸುವಂತೆ ಆಟೋ ಚಾಲಕರು ವಿಜಯಪುರ ನಗರದ ದರ್ಬಾರ್ ಮೈದಾನದಲ್ಲಿ ಪ್ರತಿಭಟನೆ ನಡೆಸಿದರು. ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲಿ ಆಟೋಗಳಿಗೆ ನಿಲ್ದಾಣ ಕಲ್ಪಿಸಬೇಕು. ಅಲ್ಲದೆ ನಗರದ ಹೃದಯ ಭಾಗವಾದ ಗಾಂಧಿ ಚೌಕ್ನಲ್ಲಿ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ಇದರಿಂದ ಆಟೋ ಚಾಲಕರಿಗೆ ಆರ್ಥಿಕ ಸುಧಾರಣೆ ಆಗುತ್ತದೆ ಎಂದು ಆಗ್ರಹಿಸಿದರು. ಅದಕ್ಕಾಗಿ ಸಂಚಾರಿ ಪೊಲೀಸರು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ನಿಲ್ದಾಣ ಕಲ್ಪಿಸಬೇಕು ಎಂದರು. ಎಲ್ಲರಿಗೂ ನಮಸ್ಕಾರ. ನಾ ಪ್ರಕಾಶ್ ಬಾಳುಚವಾನ. ಅದು ನಮ್ಮ ಆಟೋದವರು ನಿನ್ನೆ ನಮಗೆ ಫೋನ್ ಮಾಡಿದ್ರು. ಹಿಂಗೆ ಸಮಸ್ಯೆ ಆಗ್ಯದ್ರಣ ನಮ್ಮ ಗಾಂಧಿ ಚೌಕ್ ಒಳಗೆ ನಿಂದಿಸ್ಕೊಡಲಾಗ್ಯಾರ. ನಮ್ಮ ಏನು ದಂಧೆ ಆಗಕತ್ತಿಲ್ಲ. ದಿನ 200-300 ರೂಪಾಯಿ ದುಡಿತಿದ್ದೀವಿ. ಈಗ ನಿನ್ನೆ 2-3 ದಿವಸ ಆಯ್ತು ನಮ್ಮ ಏನೂ ದಂಧನೇ ಇಲ್ಲ. ಅದಕ್ಕೆ ನಾವು ಖಾಲಿ ಆಟೋ ಪೆಟ್ರೋಲ್ ಡೀಸೆಲ್ ಹಾಕೊಂಡು ಬರೋದು, ಇಲ್ಲಿ ನಿಂದಿಸೋದು, ಸುತ್ತಾಡೋದು, ಹಾಗೆ ಖಾಲಿ ಕೈಲಿ ಹೊಂಟೀವಿ. ನಾವು ನಮ್ಮ ಮನೆ ಸಂಸಾರ ಹೆಂಗೆ ನಡೆಸೋನು ಅಂತೇಳಿ ಎಲ್ಲ ಆಟೋದವ್ರು ಒಂದು ತೀರ್ಮಾನ ಮಾಡ್ಕೊಂಡು ಎಲ್ಲರೂ ಬಂದಿದ್ರು. ಅದಕ್ಕೆ ನಮ್ಮ ಅಧಿಕಾರಿ ಅವ್ರಿಗೆ, ನಮ್ಮ ಇವ್ರು ಕುಂಬಾರ್ ಸರಿಗೆ ಅವರಿಗೆ ಮಾತಾಡಿದ್ದೀವಿ, ಸಿಪಾಯಿ ಸರಿಗೆ ಹೇಳೀವಿ. ಸಂಜೆಗೆ 5 ಗಂಟೆಗೆ ಬಂದು ನಿಮ್ದು ಏನದು ಪ್ರಾಬ್ಲಮ್ ಸಾಲ್ವ್ ಮಾಡೋನು, ನಾ ಬರ್ತೀನಿ, ಬಂದು ಏನಿದ್ದಿದ್ದು ಅದನ್ನು ಬಗೆಹರಿಸೋಣ ತಂದಾರ. ಯಾರಿಗೂ ತೊಂದರೆ ಆಗಲ್ಲ, ನಾ ಬಗೆಹರಿಸ್ತೀನಿ ತಂದಾರ ಸಿಪಾಯಿ ಸಾಹೇಬ್ರು. ಆಮೇಲೆ ಕುಂಬಾರ್ ಸರ್ ಬಂದು ಹೇಳಿದ್ರು, ಸಾಯಂಕಾಲ ಬರ್ರಿ ಸಾಹೇಬ್ರು ಬರ್ತಾರೆ ಅಂತ ಹೇಳ್ಯಾರ. ಅವರು ನಮಗೆ ಎಲ್ಲ ಆಟೋದವ್ರಿಗೆ ಒಂದು ನ್ಯಾಯ ಕೊಡ್ತಾರೆ ಅಂತೇಳಿ ನಮಗೂ ಒಂದು ವಿಶ್ವಾಸ ಅದ. ಈಗ ಅವರು ಪಾಪ ಮುಂಜಾನೆ ಸಂಜೆ ಇವತ್ತು ನೋಡ್ರಿ, ಇವತ್ತು ಸಂಡೇ, ಇವತ್ತು ಅವರು ದುಡಿದ್ರೆ ಇಡೀ ವಾರದ ದುಡಿಕೆ ಅವ್ರ ಗಳಿಕೆ ಇವತ್ತು ಆಗ್ತದೆ. ಇವತ್ತೆಲ್ಲರೂ ಸೂಟಿ ಮಾಡ್ಕೊಂಡು ಕೂತಾರಂದ್ರೆ ಅವ್ರಿಗೆ ಭಾಳ ನೋವಾಗ್ಯದ. ಅದಕ್ಕೆ ಅವರೆಲ್ಲ ಅವ್ರ ದಂಧ ಎಲ್ಲ ಬಿಟ್ಕೊಂಡು ಅವ್ರು ಕೂತಾರ. ಅದೇ ಸಿ ಪಿ ಐ ಸಾಹೇಬ್ರು ಸಾಯಂಕಾಲ ಬರೋಣ, ಅದು ಏನಿದ್ದು ಅವ್ರಿಗೆ ಒಂದು ಅವರು ಏನು ನ್ಯಾಯವಾಗಿ ಅವ್ರಿಗೇನು ಇದು ಸರಿಪಡಿಸ್ಕೊಡ್ಬೇಕಂತೇಳಿ ನಮ್ಮ ವಿನಂತಿ ಅದ. ಮತ್ತು ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಸಹಕಾರ ಮಾಡ್ಕೊತ ಬಂದು, ಅವರು ನಮಗೆ ಸಹಕಾರ ಮಾಡ್ಕೊತ ಬಂದಾರ. ಆಟೋದವ್ರಿಗೆ ಮುಂದೂ ಮಾಡ್ತಾರತ್ ನಮಗೆ ವಿಶ್ವಾಸ ಅದ. ಅವ್ರಿಗೆ ಒಂದು ನ್ಯಾಯ ಕೊಡ್ತಾರಂತೇಳಿ ಒಂದು ವಿಶ್ವಾಸ ಅದ. ಸಾಯಂಕಾಲ ನೋಡೋಣ, ಸಾಯಂಕಾಲ 5 ಗಂಟೆಗೆ ಬರ್ತಾರೆ. ಅವಾಗ ಏನಿದ್ದಿದ್ದು ಅವರ ನ್ಯಾಯ ಸಮಸ್ಯೆ ಪರಿಹಾರ ಮಾಡ್ತಾರತ್ತ ನಾವೊಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಹಾಂ ಸರ್. ಹಾಂ ಸರ್. ಇವತ್ತು ನೋಡಿರಿ, ಮತ್ತೆ ಏನು ಮಾಡ್ಬೇಕ್ರಿ ಅವ್ರು? ಇವತ್ತೊಂದು ದಿನ ನಮ್ಮ ದಂಧ ಹೋಗಲಕ್ರಿ. ಕರೆ ನಮ್ಮ ಮುಂದಿನ ಡೈಲಿ ನಮ್ಮ ಇದು ದಂಧ ಆಗೋದು, ನಾವು ಅದು ಕಳ್ಕೊಳ್ಳೋದು ಬೇಡ. ಇವತ್ತಿನ ಹೋಗಲಕ್ಕೆ ನಾವು ಎಷ್ಟು ತ್ರಾಸ ಆಗಿದ್ರೆ ಆಗಲೇ ನಾವು ಉಪವಾಸ ಕೊಡ್ತೀವಿ. ಆದರೆ ನಮಗೆ ಮುಂದಿನ ಇದನ್ನು ಲೈನ್ ಕ್ಲಿಯರ್ ಮಾಡಿಕೊಡ್ರಿ ಅಂತ ಹೇಳತ್ತಾರೆ ಸರ್ ಅವರು. ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನಂತಾರೆ ಸರ್, ಇಲ್ಲಿ ಗಾಂಧಿ ಚೌಕ್ ಟ್ರಾಫಿಕ್ ಆಗ್ತಾರೆ, ಅಲ್ಲಿ ಮುಂದೆ ಹೋಗತ್ತೆ ಹೇಳ್ತಾರೆ. ಅಲ್ಲಿ ಮುಂದೆ ಎಲ್ಲ ನಮ್ಮ ಎಲ್ಲ ಏನು ಪ್ಯಾಸೆಂಜರ್ಗಳು ಅದಾರಲ್ರಿ, ಎಲ್ಲ ಇಲ್ಲೇ ನಿಂದಿರ್ತಾರೆ. ಅಲ್ಲಿ ಅವ್ರಿಗೆ ಗುರ್ತಾಗಂಗಿಲ್ಲ, ನಡ್ಕೋತ ಅಲ್ಲಿ ಬರಂಗಿಲ್ಲ ಅಂತೇಳಿ ಅವ್ರು ಇದು ಮಾಡತ್ತಾರೆ ಸರ್. ಅವ್ರ ಬೇಡಿಕೆ ಇಲ್ಲೇ ಅದ ರೀ ಸರ್. ಪದೇ ಪದೇ ಪೊಲೀಸರು ಆಟೋಗೆ ಫೈನ್ ಹಾಕೋದು, ಕಡೆಗಿಂದ ಆಟೋಗೆ ಬಡಿಯೋದು. ಹಾಂ ಸರ್. ಸಾಕಷ್ಟು ಆಗ್ತದೆ. ಈಗ ಅದೇ ಸರ್, ಈಗ ಅದೇ ಅವ್ರ ಕಡೆ ಅವ್ರಿಗೆ ಒಂದು ಲೈನ್ ಕೊಟ್ಟರೆ ತಿಕ್ಕೋರಿ ಸರ್. ಇವರು ಅಂಥದ್ದು ಈಗ ರೋಡ್ ಮ್ಯಾಗ ಬರೋದು ಅವರು ಮಾಡಂಗಿಲ್ಲ. ಒಂದು ಲೈನ್ ಹಾಕಿಕೊಟ್ರೆ, ಒಂದು ಬರ್ಕೆ ಹಾಕಿಕೊಟ್ರೆ ಅವ್ರು ಸೀದಾ ಅವ್ರ ಲೈನಿಗೆ ಅವ್ರು ಹೋಗ್ಬಿಡ್ತಾರೆ. ಇಂಥ ಯಾವ ಸಮಸ್ಯೆ ಬರ್ಲಾರ್ದಂಗೆ ಅವ್ರು ನಡ್ಕೋತಾರೆ ಆಟೋದವರು. ಒಂದು ಪ್ರಶ್ನೆ ಬರ್ತೈತೆ, ಈಗ 20 ಲಕ್ಷ 30 ಲಕ್ಷ ರೂಪಾಯಿ ಕಾರ್ ತೊಗೊಂಡವ ಅಲ್ಲಿ ಶಿವಾಜಿ ಸರ್ಕಲಿಂದ ಬರ್ತಾನೆ. ಒಬ್ಬ ಆಟೋ ಒಂದು ಪ್ಯಾಸೆಂಜರ್ ಕೂತ್ಕೊಂಡು ಬರೋ ಒನ್ ವೇ ಅಂತ ಯಾಕೆ ಸರ್ ಇದು? ಇದ್ರ ಬಗ್ಗೆ ಮಾತಾಡಿದ್ರೆ ಈಗ ನೋಡೋಣ ಸರ್. ಈಗ ಸಾಹೇಬ್ರು ಬರ್ತಾರೆ, ಎಲ್ಲ ಅವ್ರು ಕೂಡ ಮಾತಾಡೋಣ ಸರ್ ಅಧಿಕಾರಿ ಅವ್ರಿಗೆ. ನೋಡ್ರಿ, ಹಿಂಗೆ ನಮ್ಮ ಆಟೋದವ್ರಿಗೆ ಒಂದು ದುಡಿಯೋರಿಗೆ ಒಂದು ಅವಕಾಶ ಮಾಡಿಕೊಡ್ರಿ. ಅವ್ರಿಗೆ ಯಾವ ಫೈನ್ ಅಂತೂ ಅವ್ರು ಹಾಕಿಬೇಡ್ರಿ. ಅವ್ರು ಸಂಜೆ ತನಕ ದುಡಿದ್ರೆ ಒಂದು 200-300 ರೂಪಾಯಿ, ಒಂದು 200 ರೂಪಾಯಿ ಫೈನ್ ಹಾಕಿದ್ರೆ ಅವ್ರು ಮತ್ತೆ ಮನ್ಯಾಗ ಎಲ್ಲ ಉಪವಾಸ ಕೊಡೋ ಪರಿಸ್ಥಿತಿ ಆಗ್ತದೆ. ಎಲ್ಲ ಬಾಡಿಗೆ ಇದ್ದವ್ರು ಅದಾರ ಅವ್ರು. ಆ್ಯಕ್ಚುಲಿ ನಮಗೂ ಗೊತ್ತಿದ್ದ ಪ್ರಕಾರ ಇಲ್ಲಿ ಬಸನಗೌಡ್ರ ಸಾಹೇಬ್ರು ಎಲ್ಲ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದೊಳಗೆ ಮನೆಗಳು ಅದಾವ್ರಿ ಅವರು. ಅದಕ್ಕೆ ಅಂಥವು ಜಾಗಕ್ಕೆ ಕೂತು ಅವರು ಜೀವನ ಮಾಡಕತ್ತಾರ. ಅವರು ಅದೇ ಒಂದು 200-300 ರೂಪಾಯಿ ನೀವು ಫೈನ್ ಹಾಕಿದ್ರೆ ಅವ್ರಿಗೆ ಸಮಸ್ಯೆ ಆಗ್ತದೆ. ಅವರು ಹಾಕ್ಲಾರ್ದಂಗೆ ಅವ್ರಿಗೆ ಮಾತಾಡೋನು ಸಾಹೇಬ್ರಿಗೆ. ಅವರು ಏನು ಹಾಕಂಗಿಲ್ಲ. ಹಾಂ ಸರ್. ಆಟೋರಿಗೆ ಇಲ್ಲ ಸರ್, ರೆಸ್ಪಾನ್ಸಿಬಲ್ ಇಲ್ಲ ಸರ್, ಮಾಡ್ತಾರೆ ಸರ್. ಅವ್ರ ಗಮನಕ್ಕಿನ್ನ ಬಂದಿಲ್ಲ ಸರ್. ಇದು ಆಗಿದ್ದ ನಿನ್ನೆ ಆಗ್ಯದ ಸರ್. ನಗರ ಶಾಸಕರ ಗಮನಕ್ಕೆ ನಾವು ತರ್ತೀವಿ ಸರ್. ಅದನ್ನ ಏನಿದೆ ಅದು ಪರಿಹಾರ ಮಾಡ್ತಾರೆ ಸರ್. ಸಾಕಷ್ಟು ಸಲ ಅವರು ಸ್ಟ್ರೈಕ್ ಮಾಡಿದ್ದಾರೆ. ಹಾಂ ಸರ್. ಪೊಲೀಸರು ಬರ್ತಾರೆ, ಅವರಿಗೆ ಆಶ್ವಾಸನೆ ಕೊಡ್ತಾರೆ. ಹಾಂ ಸರ್. ಏನಾಗೋದು ಸರ್, ಮತ್ತೆ ಮರುದಿವಸ ಅವರು ಫೈನ್ ಹಾಕೋದು ಅದೇ ನಡೀತಾರೆ ಅಂದ್ರೆ ಸರ್. ಈಗ ಇವರು ಏನು ಮಾಡ್ಬೇಕ್ರಿ ಸರ್? ಈಗ ನಮ್ಮ ಆಟೋರು ಅವರು ತಪ್ಪು ತಿಳ್ಕೊಳ್ಳಿ. ಇವರು ಒಂದು ಲೈನ್ ಟು ಲೈನ್ ಹೋದ್ರೆ ತಿಳ್ಕೊರಿ, ಇವ್ರಿಗೆ ಯಾವ ಸಮಸ್ಯೆ ಬರೋಂಗಿಲ್ಲ. ಈಗ ಎಲ್ಲರೂ ಕೂಡಿ ನಿಂತಾರೆ, ಅವ್ರು ಇಲ್ಲಿಂದ ತೆಗೆದು ಬಿಡೋದು ಚಲೋಪ್ಪ, ಇವ್ರು ಕೇಳಂಗಿಲ್ಲ ಅಂತೇಳಿ ಅವ್ರು ಇದು ಮಾಡ್ತಾರೆ. ಅದಕ್ಕೆ ಇವ್ರಿಗೆ ಒಂದು ನಮ್ಮ ವಿನಂತಿ ಏನಂದ್ರೆ ಸರ್, ಇವರು ಒಂದು ಲೈನ್ ಹಿಡ್ಕೊಂಡು ಹೋದ್ರೆ ತಿಳ್ಕೊರಿ, ಇವರಿಗೂ ಒಂದು ಅನುಕೂಲ ಮಾಡಿಕೊಡ್ತಾರೆ ಡಿಪಾರ್ಟ್ಮೆಂಟ್ ಅವರು. ಬೇಡಿಕೆ ಆಗಿಲ್ಲ ಅಂದ್ರೆ ಬೇಡಿಕೆ ನೋಡೋಣ ಸರ್. ಅದನ್ನು ಬೇಡಿಕೆ ಸಿಪಾಯಿ ಸಾಹೇಬ್ರು ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತೀವಿ, ಕಮಿಷನರ್ ಸರ್ ಅವ್ರಿಗೂ ಹೇಳ್ತೀವಿ. ಯಾವ ಟ್ರಾಫಿಕ್ ಆಗ್ಲಾರ್ದಂಗೆ ನಮಗೆ ಒಂದು ಲೈನ್ ಹಾಕಿ ಕೊಡೋದು ಹೇಳ್ತೀವಿ. ಅದನ್ನು ಮಾಡಲಿಲ್ಲ ಅಂದರೆ ಮತ್ತೆ ಮುಂದೆ ನೋಡೋಣ. ನಾವು ಎಲ್ಲ ಆಟೋದವ್ರು ಕೂಡಿ ಒಂದು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಸರ್.
ತಮ್ಮ ಹೆಸರು? ಪ್ರಕಾಶ ಬಾಳು ಚವಾಣ ಎಸ್.ಸಿ. ಮೋರ್ಚಾ ನಗರ ಮಂಡಲ ಅಧ್ಯಕ್ಷ ಸರ್. ಓಕೆ. ಆಟೋ ರಿಕ್ಷಾದವ್ರು ಬಂದ್ರೆ ಪದೇ ನಮ್ಮ ಕೇಸ್ ಹಾಕೋದು ಇದು ಮಾಡೋದು ಇದು ಮಾಡ್ತಾರೆ. ಅದು ಸರಿ ನಮ್ಗೆಲ್ಲರೂ ಕೂಡಿ ಒತ್ತಾತಿ ಲೈನ್ ಹಾಕಿ ಕೊಟ್ಟರು ನಾವು ಒಟ್ಟಾತಿ ಹೋಗಿ ಹೋಗ್ತೀವಿ ನಾವು ಎಲ್ಲರೂ. ಯಾಕಂದ್ರೆ ಈಗ ಅವರು ತಪ್ಪು ಮಾಡೋದು ನಾವು ತಪ್ಪು ಮಾಡತ್ತೀವಿ. ಯಾಕಂದ್ರೆ ಅವ್ರು ಒಂದು ಲೈನ್ ಹಾಕಿ ಕೊಟ್ಟರು ತಗೊಂಡು ಆ ಮಾರ್ಗದರ್ಶಿ ನಾವು ಹೋಗ್ತೀವಿ. ಅದು ಹೇಗೆ ಇದು ಮಾಡಿಬಿಟ್ಟು ನಂಗೆ ಈಗ ನೀವು ಗಾಡಿ ಬಂದ್ ಮಾಡಿರಿ. ಹಾಂ ರೀ. ಮತ್ತೆ ಹ್ಯಾಂಗ್ರಿ ನೀವು ಈಗ ಮತ್ತೇನು ಮಾಡೋದು ಮುಂದೆ ಈ ಥರ ಆಗ್ಬಾರ್ದಂಗೆ ನಾವು ಮಾಡತ್ತೀವಿ ಸರ್. ಮತ್ತೇನು ಸರ್ ಪದೇ ಇದೇ ರೀತಿ ಮಾಡೋದು ಹ್ಯಾಂಗ್ರಿ ನಿಮ್ಮ ಜೀವನ? ನಮ್ಮ ಜೀವನ ಹೆಂಗೆ ಸರ್ ಏನು ಮಾಡ್ತಾರೆ ಪದೇ ಅದೇ ಬಂದಿದ್ದು ಯಾರು ನಮ್ಗೆ ಹೇಳೋರಿಲ್ಲ ದಿಕ್ಕೋರಿಲ್ಲ ಹೆಂಗೆ ಮಾಡ್ಬೇಕು ಸರ್. ಕುಮಾರಸ್ವಾಮಿ ಬಂದಿದ್ರು ಏನು ಹೇಳ್ಯಾರ? ಹಾಂ ರೀ. ಕುಮಾರಸ್ವಾಮಿ ಬಂದಿದ್ರು ಅವ್ರು ಹೇಳ್ಯಾರಿ ಅವ್ನು 5 ಗಂಟೆಗೆ ಸಾಹೇಬ್ ಬರ್ತೈತೆ ಸಾಹೇಬ್ದವ್ರು ಮಾತಾಡ್ತಿದ್ದಾರೆ. ಕೆಲವೊಂದಲ್ಲಿ ಅವರು ನಿಮ್ಗೆ ಸ್ಟ್ಯಾಂಡ್ ತೋರ್ಸಲ್ಲ. ಹಾಂ ರೀ. ಇಲ್ಲಿ ಸ್ಟ್ಯಾಂಡ್ ತೋರ್ಸಲ್ಲ ನಿಮ್ಗೆ. ಹಾಂ ಅದಕ್ಕೆ ನೀವು ಒಪ್ತೀರಿ? ಅಲ್ಲಿ ಒಪ್ಕೊಳ್ಳೋಣ ಸರ್ ನಮ್ಗೆ. ಯಾಕಂದ್ರೆ ಇಲ್ಲೇ ಬರ್ತಾರೆ ಸರ್ ಮಂದಿ ಇಲ್ಲಿ ಬರ್ತಾರೆ. ಇಲ್ಲಿ ಕಸ್ಟಮರ್ ಎಲ್ಲ ಇಲ್ಲೇ ಬರ್ತಾರೆ ಸರ್. ನಾವು ಇಲ್ಲೇ ಇದು ಮಾಡಿ ಹೋಗ್ಬೇಕಾಗ್ತದೆ ಸರ್. ನಾವು ಈಗ ಏನು ಮಾಡ್ತೀರಿ? ಗಾಡಿ ಚಾಲೂ ಮಾಡ್ತೀರಿ, ಅದು ಬಂದೇ ಇರ್ತೀರಿ? ಈಗ 5 ತನಕ ಬಂದಿರ್ತೀರಿ. 5 ತನಕ ಬಂದಿರ್ತೀವಿ ಸರ್. ಬಂದೇ ಮಾಡ್ತೀವಿ, ಬಂದು ಬಂದು ಸರ್. ಈಗ ಜನರಿಗೆ ತ್ರಾಸ ಆಗ್ತಲ್ಲ ನಿಮ್ಮಿಂದ. ಏನು ಮಾಡೋದು ಸರ್? ಮತ್ತೆ ನಮ್ಮ ನೋಡ್ಬೇಕಲ್ಲ ಸರ್. ಸಂಡೆ ಬಜಾರ್ ಅದು ಸರ್ ಈಗ ನಮ್ದು ನೋಡ್ಬೇಕಲ್ಲ ಸರ್. ಮಂದಿ ನೋಡೋದು ನಮ್ದು ನೋಡ್ಕೋಬೇಕಲ್ರಿ. ಡಿಸಾಸ್ಟರ್ ಸಾಯಿ ಇರುತ್ತೆ ಒಂದಿನ ಸಾಯಿನಲ್ರಿ. ಹಾಂ ಉಪವಾಸ ಸಾಯಿನ ಒಂದಿನ ನೀವು ನಗರ ಶಾಸಕರಿಗೆ ಹೋಗಿರಿ, ಹ್ಯಾಂಗ್ರಿ? ಇನ್ನೂ ಹೋಗಿಲ್ಲ ಸರ್. ತಿಳಿಸಿರಿ ನೀವು? ಇಲ್ಲ ಹೋಗ್ತೀವಿ ಸರ್. ಇನ್ನು ನೆಕ್ಸ್ಟ್ ಆಮೇಲೆ ಕೇಳಿಲ್ಲ ಅಲ್ಲಿಗೆ ಹೋಗ್ತೀವಿ ಸರ್. ಶಾಸಕರಿಂದಲೇ ಹೋಗ್ತೀವಿ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಮಲ್ಲಪ್ಪ ಯಮಲಪ್ಪ ಹಲಗಲಿತ್ತೆ. ಗಾಂಧಿ ಚೌಕನಾಗ ಆಟೋಗಳು ಬೇಡ ಅಂತ ಹೇಳಿರ್ತಾರೆ ಸರ್. ನಮಗೆ ದುಡ್ಕೊಂಡು ಜನ ಖಾಲಿ ಇಲ್ರಿ. ಮೊದಲು ಹಿಡ್ಕೊಂಡು ಈಗ ಒಂದು 50 ವರ್ಷ ಹಿಡ್ಕೊಂಡದು ಆಟೋದ ಜಾಗ ಇದ್ದಿದ್ದು ಕರೆ. ಸಿಟಿ ದೊಡ್ಡದಾಗನ ಬಸ್ ಸ್ಟ್ಯಾಂಡ್ ದೊಡ್ಡದಾಗನ ತೆಗಿಲಿಕ್ಕೆ ಹೋಗ್ತಾರೆ ಅವರು. ಅಲ್ಲಿ ಹೋರಿ ಇಲ್ಲಿ ಹೋರಿ ಅಂತ ಹೇಳ್ತಾರೆ ಸರ್. ಹೆಂಗೆ ಅಂತಾರೆ ಆಗಂಗಿಲ್ಲ. ನಮಗೆ ಅದು ಏನೇ ಮಾಡ್ರಿ ಅದೇ ಸರ್ಕಾರ ಕೊಡ್ರಿ ಅಂತ ನಾವು ಇದೇ ಕೇಳೋದು. ಎಲ್ಲಿ ಬೇಕು ಯಾವ ಸ್ಟ್ಯಾಂಡ್ ನಿಮಗೆ? ಗಾಂಧಿ ಸರ್ಕಾರ ಯಾಕ್ರಿ ಪಬ್ಲಿಕ್ ಇರೋದೇ ಅಲ್ಲಿ. ಬಂಗಾರ ಅಂಗಡಿ ಅಲ್ಲಿ, ಯಾವಾಗ ನೋಟ್ಬುಕ್ ಅಲ್ಲಿ, ತರಕಾರಿ ಅಲ್ಲಿ, ಏನೇ ಹಣ್ಣು ಹಂಪಲ್ ಆದರೂ ಅಲ್ಲೇ ಬಂದು ಬರೋದು ಅಲ್ಲೇ. ನಾವು ಇದು ಮಾಡೋದು ಅಲ್ಲೇ. ತ್ರಾಸ ಭಾಳ ಆಗ್ತದೆ ಅದಕ್ಕೆ ನಾವೇನಿರ್ತಾರೆ ಸರ್, ಏನೇ ಮಾಡಿರಿ ದಯವಿಟ್ಟು ಅದೊಂದು ಜಾಗ ಬಿಡಿಸ್ಬೇಡಿ ಸರ್. ಇದನ್ನೇ ಒಂದು ರಿಕ್ವೆಷನ್ ಮಾಡಿ ಕೇಳಿದ್ರಿ. ತಮ್ಮ ಹೆಸರು ಹೇಳಿ. ಹನುಮಂತರಿ ಈರಪ್ಪ ಬೋಳೆಗಾವ್, ಯೋಗಾಪುರ. ಅದು ಗಾಡಿ ಕುಂದಿರ್ತಿಲ್ಲ ಅಲ್ಲಿ. ಯಾವ ಹಚ್ಬೇಕಲ್ಲಿ? ನಾನು ಹಚ್ತೀನಿ ನೀನು ಹಚ್ತೀನಪ್ಪ. ಅದು ಗಾಡಿ ಕುಂದಿರ್ತಿಲ್ಲ ಅಲ್ಲಿ. ಯಾವ ಹಚ್ಬೇಕಲ್ಲಿ? ನಾನು ಹಚ್ತೀನಿ ನೀನು ಹಚ್ತೀನಪ್ಪ. ಎಲ್ಲಿ ಹಚ್ಚಿದ್ವಿ? ಯಾವತ್ತು ಹಚ್ಚಿದ? ಪರ್ಮಿಷನ್ ಇತ್ತಂದ್ರೆ ಕೊಡು. ಇಲ್ಲ, ನಾವು ಇಲ್ಲೇ ಪರ್ಮಿಷನ್ ತಂದಿದ್ದೀನಿ, ಕೊಡ್ತೀನಿ. ಬಿಟ್ಟು ನಾವು ಹಂಗೆ ಓಡಿಸಿದ್ವಿ ನಮ್ಮ ಗಾಡಿಗಳು. ಹಂಗೆ ಓಡಿಸಿದ್ರೆ ನಿನಗೆ ಪರ್ಮನೆಂಟ್ ಆಯ್ತಾ? ಇದು ಪರ್ಮನೆಂಟ್ ಆಗಿದ್ರೆ ನಾವು ನಿನ್ಗೆ ಆ ಕಡೆ ಹೋಗಲ್ಲ. ನಾನು ಚೌಕಿಯಿಂದ ಆ ಕಡೆ ಅದ ನಿನ್ನ ಕೆಲಸ. ಇಲ್ಲಿ ಇದು ಒನ್ ವೇ ಐತಪ್ಪ. ಒನ್ ವೇದಾಗ ಯಾಕೆ ಕೊಡ್ತೀವಿ? ಹಿರಿಯರ ಆದೇಶ ಏನಿದೆ ಯಾರು ಫಾಲೋ ಮಾಡಿಲ್ಲ. ನೀನು ತೋರಿಸ್ತಾ ಕೊನೆ ತೋರಿಸ್ತಾ ಪೊಲೀಸರು ಬೆನ್ನ ಹಚ್ಚಿ ಆ ಕೆಲಸ ಮಾಡಂದ್ರೆ ಮಾಡ್ತಾರೆ ನೋಡಿ. ಮಾಡ್ಬೇಕಾ? ಅದಕ್ಕೆ ಇಲ್ಲಿ ಹೋಗಿ ಚಾರ್ಜ್ ಮಾಡ್ಕೊಂಡು ಇಲ್ಲಿ ಹೋಗ್ತಾರೆ. ಅಲ್ಲಿ
ಎಲ್ಲಿ ಹಚ್ಚಿದ್ವಿ ಯಾವತ್ತು ಹಚ್ಚಿದ ಪರ್ಮಿಷನ್ ಇತ್ತಂದ್ರೆ ಕೊಡು. ಇಲ್ಲ ನಾವು ಇಲ್ಲೇ ನಾನು ಡಿ ಸಿ ಸಾಹೇಬ್ರ ಪರ್ಮಿಷನ್ ತಂದಿದ್ದೀನಿ, ಕೊಡ್ತೀನಿ ನಾವು ಹಂಗೆ ಓಡಿಸಿದ್ವಿ ನಮ್ಮ ಗಾಡಿಗಳು ಹಂಗೆ ಓಡಿಸಿದ್ರೆ ನಿನಗೆ ಪರ್ಮನೆಂಟ್ ಆಯ್ತಾ ಇದು? ಪರ್ಮನೆಂಟ್ ಆಗಿದ್ರೆ ನಾವು ಕೇಳಕ್ಕೆ ನಿನ್ಗೆ ಆ ಕಡೆ ಹೋಗಲ್ಲ, ನಾಲ್ವತ್ತು ಚೌಕಿಯಿಂದ ಆ ಕಡೆ ಅದ ನಿಮ್ಮ ಕೆಲಸ ಇಲ್ಲಿ ಇದು ಒನ್ ವೇ ಐತಪ್ಪ, ಒನ್ ವೇದಾಗ ಹಿರಿಯರ ಆದೇಶ ಏನಿದೆ ಯಾರು ಫಾಲೋ ಮಾಡಿ ನೀನು ತೋರಿಸ್ತಾ ಒಂದೇ ತೋರಿಸ್ತಾ ಪೊಲೀಸರು ಬೆನ್ನ ಹಚ್ಚಿ ಆ ಕೆಲಸ ಮಾಡಂದ್ರೆ ಮಾಡ್ತಾರೆ ನೋಡಿ. ಮಾಡ್ಬೇಕಾ ಅದಕ್ಕೆ ಇಲ್ಲಿ ಹೋಗಿ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಹೋಗ್ತಾರೆ ಅಲ್ಲಿ ಬರ್ರಿ ವೆಹಿಕಲ್ ಹೋಗೋ ಸಮಸ್ಯೆ ಆಗ್ತದೆ. ಇವರು ಆಟೋದವ್ರು ಹೋಗಿ ನಿಂತ್ರಪ್ಪ ಅಂದ್ರೆ ಕಾಯಿಪಲ್ಯದವ್ರು ಅಲ್ಲಿ ಪೊಲೀಸವ್ರು ಎಬ್ಬಿಸ್ಬೇಕಾ ಆಗೋದಿಲ್ಲ. ಆಟೋದವ್ರನ್ನ ಓಡಿಸ್ಬೇಕಾ ಅವ್ರು ಹೊಡೋರು ತೊಂದರೆ ಆಗ್ತದೆ. ಆ ಕೆಲಸ ಪೊಲೀಸರು ಬೆನ್ನ ಹತ್ತೋದು ಬೇಡ. ಸರಿ ಅವರು ಕಾಯಿಪಲ್ಯದವ್ರಿಗೆ ಅವ್ರಿಗೆ ತೊಂದರೆ ಇಲ್ಲ, ಇವರು ದುಡ್ಕೊಂಡು ತಿನ್ನೋರು ಅವರು ದುಡ್ಕೊಂಡು ತಿನ್ನೋರು. ಆ ಕೆಲಸ ಆಗ್ಬಾರ್ದು ಅಲ್ಲಿ ರೋಡ್ ಕ್ಲಿಯರ್ ಮಾಡ್ಯಾರ. ನಿಮ್ಗೆ ಮತ್ತು ಪರ್ಮನೆಂಟ್ ಅದು ಆಟೋ ಸ್ಟ್ಯಾಂಡ್ ಆಗ್ತದೆ ಅನ್ನೋ ಉದ್ದೇಶದಿಂದ ಆ ಕೆಲಸ ಅಧಿಕಾರಿಗಳು ಹೇಳ್ಯಾರ. ಅಲ್ಲಿ ನಿಮಗೆ ಸಮಸ್ಯೆ ಅಂದರೆ ಇಲ್ಲ ಅಂತಂದ್ರೆ ಸ್ಟೇಷನ್ ನೋಡಿದವ್ರು ಹೆಂಗೆ ಬರ್ತಾರೆ ಬಂದು ನಮ್ಮ ಅನಿಸಿಕೆ ಎಲ್ಲರ ಅನಿಸಿಕೆ ಏನಿದೆ ಅಲ್ಲಿ ಅಧಿಕಾರಿಗಳು ಬರ್ರಿ ಹೇಳ್ರಿ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಇಲ್ಲಿ ನಿಂತ್ಕೊಂಡು ಸಂಜೆ ಹೊಟ್ಟೆ ಮೇಲೆ ಕಾಲ್ ಬಿಟ್ಕೊಂಡು ಕೆಲಸ ಮಾಡಿ ಹೋಗ್ಬಿಡ್ರಿ. Admissions are open for 2024-25 at Sunshine School Vijaypura. Classes playgroup, nursery, LKG, UKG and 1st to 5th standard. English medium school. ನಗರದ ಬಾಗಲಕೋಟ ರಸ್ತೆಯ ಗವರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಎದುರುಗಡೆ ಇರುವ ಪ್ರಸಿದ್ಧ ಸನ್ಶೈನ್ ಶಾಲೆಯಲ್ಲಿ 2024-25ನೇ ಸಾಲಿನ ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು 1ರಿಂದ 5ನೇ ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮದ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಶಾಲೆಯು ಪ್ರಾರಂಭದಲ್ಲಿ ಕೆಲವೇ ವಿದ್ಯಾರ್ಥಿಗಳನ್ನ ಹೊಂದಿದ್ದು 2 ವರ್ಷದಲ್ಲಿ ಸುಮಾರು 120 ವಿದ್ಯಾರ್ಥಿಗಳು ಮೇಲ್ಪಟ್ಟು ಹೊಂದಿದೆ. ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ. ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ, ಕಲಿಕೆಗೆ ಹೆಚ್ಚಿನ ಗಮನ ನೀಡುವ ಜೊತೆಗೆ ದೈಹಿಕ ಮತ್ತು ಉತ್ತಮ ಬೆಳವಣಿಗೆಗೆ ನಿಮ್ಮ ಮಗುವಿನ ಸಮಗ್ರ ಅಭಿವೃದ್ಧಿ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುತ್ತೇವೆ. ನಮ್ಮ ಸಂಸ್ಥೆಯ ವಿಶೇಷತೆಗಳು: ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳ ಕಲಿಕೆ, ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ತರಬೇತಿ, ಆಯಾ ವಿಷಯಗಳ ಆಧಾರದ ಮೇಲೆ ಪರೀಕ್ಷೆ, ವಿಶೇಷವಾಗಿ ಡಿಜಿಟಲ್ ಕ್ಲಾಸುಗಳ ಮೂಲಕ ಮಕ್ಕಳಿಗೆ ಬೋಧನೆ ಮಾಡಲಾಗುವುದು. ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ನಿಮ್ಮ ಮಕ್ಕಳನ್ನ ಸನ್ಶೈನ್ ಶಾಲೆಗೆ ದಾಖಲಿಸಿ. ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 7411044018. ಸ್ಥಳ ಸನ್ಶೈನ್ ಸ್ಕೂಲ್, ಗವರ್ಮೆಂಟ್ ಪಾಲಿಟೆಕ್ನಿಕ್ ಎದುರುಗಡೆ, ಹೋಂಡಾ ಶೋರೂಮ್ ಪಕ್ಕದಲ್ಲಿ, ವಿಜಯಪುರ.